ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರದೀಪ್ ಎಚ್.ಎನ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಮಾವಿನ ಮೇಳಕ್ಕೆ ಹೋಗ್ತಿದ್ದೀವಿ. ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ದಾರೆ. ಸೊ ಮಾವಿನ ಮೇಳ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣ ಹೊಸ ಬೈಕ್ ತೊಗೊಂಡಿದ್ದಾನೆ. ಈ ಬೈಕ್ ತೊಗೊಂಡು ನಾವಿವತ್ತು ಮಾವಿನ ಮೇಳಕ್ಕೆ ಹೋಗೋಣ ಅಂತ ಇದ್ದೀವಿ. ಇವನೇ ನಮ್ಮ ಅಣ್ಣ. ಇವತ್ತು ಮೇ 1 ಲೇಬರ್ಸ್ ಡೇ ಇರೋದ್ರಿಂದ ಯಶ್ ಅವ್ರ ಕಸಿನ್ ನಮ್ಮ ಮನೆಗೆ ಬಂದಿದ್ರು. ಸೊ ನಾವೆಲ್ಲ ಏನು ಅಂದ್ಕೊಂಡ್ವಿ, ಏಪ್ರಿಲ್ 27 ಮೇ 4 ನಡೀತಿರೋ ಮ್ಯಾಂಗೋ ಉತ್ಸವನ ನೋಡ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಇವರಿಬ್ರು ಬೈಕಲ್ಲಿ ಬರ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಅಣ್ಣನ ಹೊಸ ಸ್ಕೂಟಿನ ತಗೊಂಡು ಬೈಕಲ್ಲಿ ಹೋಗೋಣ ಅಂತ ರೆಡಿ ಆಗಿದ್ದಾರೆ. ನಾನು, ನಮ್ಮ ಅಕ್ಕ ಮತ್ತು ನಮ್ಮ ಸ್ವಾತಿ ಅವರು ನಾವೆಲ್ಲ ಆಟೋಗೆ ಹೋಗೋಣ ಅಂತ ಹೇಳ್ಬಿಟ್ಟು ಆಟೋಗೆ ಕಾಯ್ತಾ ಇದ್ದೀವಿ ನಾವಿವಾಗ. ಏನು ಮರ್ತೆ ನೀನು? ನಮ್ಮ ಅಣ್ಣ ಎಲ್ಲದೂ ಮರಿತಾನೆ ಗೈಸ್, ಎಲ್ಲ ಮರ್ತ್ಕೊಂಡು ನಂದು ಅದು ಮರ್ತೆ, ಒಂದ್ಸಲ ಹೆಲ್ಮೆಟ್ ಮರ್ತೆ ಅಂತ ಹೆಲ್ಮೆಟ್ ತಗೊಳಕೋದ, ಇವಾಗ ಬ್ಲೂಟೂತ್ ಮರ್ತೆ ಅಂತ ಬ್ಲೂಟೂತ್ ತರಕ್ಕೆ ಹೋಗ್ತಿದ್ದಾನೆ. ಮ್ಯಾಂಗೋ ಉತ್ಸವ ನಡೀತಿರೋದು ಬೆಂಗಳೂರಲ್ಲಿ ನ್ಯಾಷನಲ್ ಗ್ರೌಂಡ್ ಬಸವನಗುಡಿಲಿ. ಸೊ ಬನ್ನಿ ಹೋಗೋಣ. ಆಟೋ ಕಾಯ್ತಿದ್ದೀವಿ, ಆಟೋನೇ ಬರ್ತಾ ಇಲ್ಲ. ಅದು ಆಟೋ ಬಂತು ಇವಾಗ. ಸೊ ನಾವಿವಾಗ ಹೊರಟಿದ್ದೀವಿ. ಯಾರು ಫಸ್ಟ್ ರೀಚ್ ಆಗ್ತಾರಂತ ನೋಡೋಣ. ನಾವಿವಾಗ ಬೆಂಗಳೂರಿನ ನ್ಯಾಷನಲ್ ಗ್ರೌಂಡ್ ಬಸವನಗುಡಿಲಿದ್ದೀವಿ. ಸೊ ಒಳಗಡೆ ಏನೇನು ಇರುತ್ತೆ ಏನೇನು ಇರಲ್ಲ ಅಂತ ನೋಡ್ಕೊಂಬರೋಣ ಬನ್ನಿ. ಎಷ್ಟು ಚೆನ್ನಾಗಿದಾರಲ್ಲ. ಒಳಗಡೆ ಎಂಟರ್ ಆಗ್ತಿದ್ದಾಗೇನೆ ಒಂದು ಒಳ್ಳೆ ವೈಬ್ ಸಿಕ್ತು. ಉತ್ತರ ಕರ್ನಾಟಕದ ಜಾನಪದ ಸಾಂಗಿಗೆ ಎಲ್ಲ ಜನರು ಸಖತ್ತಾಗಿ ಸ್ಟೆಪ್ ಆಗ್ತಾ ಇದ್ರು. ಆಮೇಲೆ ಇನ್ನೇನು ಫುಡ್ಡು ಟೇಸ್ಟ್ ಮಾಡೋಣ ಅಂತ ಒಳಗಡೆ ಬಂದು ನೋಡ್ತೀವಿ. ಸಿಕ್ಕಾಪಟ್ಟೆ ಜನ ಸೇರಿದ್ರು. ಒಂದೊಂದು ಸ್ಟಾಲ್ ಮುಂದೆನೂ ಉದ್ದ ಕ್ಯೂಗಳಿತ್ತು. ನಾವೆಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಒಬ್ಬೊಬ್ಬರು ಒಂದೊಂದು ಕೌಂಟ್ರಲ್ಲಿ ವೇಟ್ ಮಾಡ್ತಾ ಇದ್ವಿ. ನಾನು ಮ್ಯಾಂಗೋ ಜ್ಯೂಸ್ ಮತ್ತು ಒಂದು ಮ್ಯಾಂಗೋ ಫಲೂದ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಕೌಂಟ್ರಲ್ಲಿ ಹೋಗಿ ನಿಂತ್ಕೊಂಡೆ. ಒಂದು ಅರ್ಧ ಗಂಟೆ ಆದಮೇಲೆ ನನಗೆ ಅವರೊಂದು ಫಲೂದ ಮತ್ತು ಒಂದು ಮ್ಯಾಂಗೋ ಜ್ಯೂಸ್ನ ಮಾಡಿಕೊಟ್ರು. ಒಂದು ಮ್ಯಾಂಗೋ ಮಿಲ್ಕ್ ಶೇಕ್ ಮತ್ತು ಒಂದು ಫಲೂದಾಗೆ 180 ರೂಪೀಸ್ ಆಯಿತು. ಅದು ಹೇಗಿದೆ ನೋಡೋಣ ಬನ್ನಿ. ಮ್ಯಾಂಗೋ ಮಿಲ್ಕ್ ಶೇಕ್ ಸ್ವಲ್ಪ ಅದು ಚೆನ್ನಾಗಿತ್ತು, ಬಟ್ ಫಲೂದ ಮಾತ್ರ. ಇವಾಗ ಫಲೂದ ಬಗ್ಗೆ ರಿವ್ಯೂ ಕೊಡ್ತಿದ್ದಾರೆ. ಟ್ರೈ ಮಾಡ್ತಾ ಇದ್ದೀನಿ. ನಮ್ಮೂರ ಕಡೆ ನಮ್ಮ ಹಸುವಿಗೆ ಕಳಗಚ್ಚು ಅಂತ ಕೊಡ್ತಾರೆ, ಸೇಮ್ ಅದೇ ಥರ ಇದೆ. ದಯವಿಟ್ಟು ಫಲೂದನ್ನ ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಸುಮ್ಮನೆ ದುಡ್ಡು ವೇಸ್ಟು, ನಾಟ್ ವ್ಯಾಲ್ಯೂ ಫಾರ್ ಮನಿ, ಬಟ್ ಆಲ್ಸೋ ಟ್ರೈ. ಸ್ಯಾಂಡ್ವಿಚ್ ಕೌಂಟ್ರಲ್ಲಿ ಯಶು ಹೋಗಿದ್ಲು. ಅವಳು ಒಂದು ಸ್ಯಾಂಡ್ವಿಚ್ ತೊಗೊಂಬಂದಿದ್ದಾಳೆ. ಅದು ಟೇಸ್ಟ್ ಹೇಗಿದೆ ನೋಡೋಣ. ಸ್ಯಾಂಡ್ವಿಚ್ ಹೆಂಗಿದೆ ಅಷ್ಟೇ. ಇವಾಗ ಸ್ಯಾಂಡ್ವಿಚ್ನ ಟೇಸ್ಟ್ ಮಾಡಿ ಹೇಳ್ತಾರೆ. ನೋಡಿ ಗೈಸ್, ಆನೆಸ್ಟ್ ಆಗಿ ಹೇಳ್ಬೇಕು. ಮಾವಿನ ಹಣ್ಣಿನ ಸ್ಯಾಂಡ್ವಿಚ್ ಟೇಸ್ಟ್ ಮಾಡಿದ್ದೇನೆ ಈಗ. ಸೂಪರ್. ಇಲ್ಲಿ ಎಲ್ಲ ಕೌಂಟರ್ ರಶ್ ಇರುತ್ತೆ. ನೀವೇನಾದರೂ ಒಂದು ಐಟಮ್ ತೊಗೊಬೇಕು ಅಂತಂದರೆ ನೀವು ವೇಟ್ ಮಾಡಲೇಬೇಕಾಗುತ್ತೆ. ಈ ಒಂದು ಮ್ಯಾಂಗೋ ಉತ್ಸವದಲ್ಲಿ ಮ್ಯಾಂಗೋ ಹೋಳಿಗೆ ಮತ್ತು ಜಾಕ್ ಫ್ರೂಟ್ ಹೋಳಿಗೆನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಟೇಸ್ಟ್ ಸಖತ್ತಾಗಿರುತ್ತೆ. ಬಟ್ ನೀವು ಇದನ್ನು ತೊಗೊಬೇಕು ಅಂದರೆ ಮಿನಿಮಮ್ 1 ಅವರ್ ವೇಟ್ ಮಾಡಬೇಕು. ಯಾಕಂದರೆ ಇಲ್ಲಿ ಸಿಗೋ ಹೋಳಿಗೆಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಹಾಗೆ ಕ್ಯೂ ಕೂಡ ಸಿಕ್ಕಾಪಟ್ಟೆ ಉದ್ದ ಇರುತ್ತೆ. ಹಾಂ, ಮ್ಯಾಂಗೋಯಿಂದ ತಯಾರು ಮಾಡಿರೋ ಬೇಕರಿ ಪ್ರಾಡಕ್ಟ್ಗಳು ಕೂಡ ಇಲ್ಲಿ ಸಿಗುತ್ತೆ, ಅದನ್ನು ಟ್ರೈ ಮಾಡಿ. ಆಮೇಲೆ ಮಾವಿನ ಹಣ್ಣು ಸ್ಟಾಲ್ ಇರೋ ಜಾಗನ ತಿಳ್ಕೊಂಡು ಅಲ್ಲಿ ಹೋಗಿ ನೋಡಿದರೆ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಮಾವಿನ ಹಣ್ಣಲ್ಲಿ ಇತ್ತು. ಅಲ್ಲಿ ವಿಶೇಷತೆ ಏನಂತಂದರೆ ರೈತರು ತಮ್ಮ ಮಾವಿನ ಹಣ್ಣುಗಳನ್ನ ಡೈರೆಕ್ಟಾಗಿ ಸೆಲ್ ಮಾಡ್ತಿದ್ದಾರೆ. ಹಾಗೆ ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದು ಅಂಕಲ್ ನನ್ನ ಕೈಯಲ್ಲಿ ಮಾವಿನ ಹಣ್ಣು ಕೊಟ್ಟು ಟೇಸ್ಟ್ ನೋಡಿ ತಗೋ ಅಂತಂದರು. ಸೊ ನನಗೆ ಟೇಸ್ಟ್ ತುಂಬ ಇಷ್ಟ ಆಯಿತು. ಸೊ ಒಂದು 140 ರೂಪೀಸ್ಗೆ 1 kg ಮಾವಿನ ಹಣ್ಣನ್ನು ತಗೊಂಬಂದೆ.
ಕಡೆ ರಶ್ ಇತ್ತು ಅಂತ ಹೇಳಿ ಇಲ್ಲಿರೋ ಪೊಟೊಟೊ ಟೋಸ್ಟರ್ನ ಟೇಸ್ಟ್ ಮಾಡಿದ್ವಿ. ಇಲ್ಲಿ ಸಖತ್ತಾಗಿತ್ತು. ಇಲ್ಲಿ ಕೂಡ ನೀವು ಟ್ರೈ ಮಾಡ್ಬೋದು. ಈ ಒಂದು ಮ್ಯಾಂಗೋ ಉತ್ಸವದಲ್ಲಿ ನಿಮಗೆ ಫುಡ್ ಅಷ್ಟೇ ಅಂತ ಏನಿಲ್ಲ, ಅದ್ರ ಜೊತೆಗೆ ನಿಮಗೆ ಕೆಲವೊಂದು ಗೇಮ್ಸ್ ಕೂಡ ಆಡಲಿಕ್ಕೆ ಸಿಗುತ್ತೆ. ಮ್ಯಾಂಗೋ ಉತ್ಸವದಲ್ಲಿ ನಿಮಗೆ ಮ್ಯಾಂಗೋ ಪ್ರಾಡಕ್ಟ್ಸ್ಗಳ ಜೊತೆಗೆ ರೆಗ್ಯುಲರ್ ಪ್ರಾಡಕ್ಟ್ಸ್ಗಳು ಕೂಡ ಸಿಗುತ್ತೆ. ಹಾಗೆ ನಾವು ಇಲ್ಲೊಂದು ನ್ಯಾಚೋಸ್ ಮಸಾಲಾನ ತಗೊಂಡ್ವಿ. ಟೇಸ್ಟಿಯಾಗಿ ಸ್ವಲ್ಪ ಸ್ಪೈಸಿಯಾಗಿ ಕೂಡ ಇತ್ತು, ಸಖತ್ತಾಗಿತ್ತು. ನೀವು ಚಾಟ್ಸ್ ಲವರ್ ಆಗಿದ್ದರೆ ನೀವು ಇಲ್ಲಿ ಕಿಡ್ಸ್ಗೆ ಗೇಮ್ಸ್ ಏರಿಯಾ ಕಡೆ ನೀವು ಬಂದರೆ ಇಲ್ಲಿ ನಿಮಗೆ ಎಲ್ಲ ರೀತಿಯ ಚಾಟ್ಸ್ಗಳು ಕೂಡ ಸಿಗುತ್ತೆ, ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡ್ಬೋದು. ಇಲ್ಲಿ ನಿಮಗೆ ಮ್ಯಾಂಗೋ ದೋಸೆ ಮತ್ತು ಮ್ಯಾಂಗೋ ಸಾಗು ಕೂಡ ಸಿಗುತ್ತೆ, ಒಂದ್ಸಲ ಟ್ರೈ ಮಾಡಿ. ಹಾಗೆ ನಿಮ್ಗೆ ಇಲ್ಲಿ ಮ್ಯಾಂಗೋ ಜಿಲೇಬಿ ಕೂಡ ಸಿಗುತ್ತೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಎಲ್ಲ ಕಡೆ ಸುತ್ತಾಡೋಷ್ಟೊತ್ತಿಗೆ ಸಂಜೆ ಆಗಿಬಿಟ್ಟಿತ್ತು, ಹಾಗೆ ಮಳೆ ಬರೋ ಲಕ್ಷಣ ಕೂಡ ಕಾಣಿಸ್ತಾ ಇತ್ತು. ಇನ್ನೇನು ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಲಾಸ್ಟಲ್ಲಿ ನಾವೆಲ್ಲರೂ ಒಂದೊಂದು ಲೆಮನ್ ಸೋಡಾನ ಕುಡ್ಕೊಂಡು ಮನೆ ಕಡೆ ಹೋಗೋಣ ಅಂತ ಮನೆ ದಾರಿ ಹಿಡಿದ್ವಿ. ಫೈನಲಿ 1 kg ಮ್ಯಾಂಗೋ ತೊಗೊಂಡು ನಾನು ಇವಾಗ ಮನೆ ಕಡೆ ಓಡ್ತಾ ಇದ್ದೀನಿ. ಈ ಒಂದು ಲಾಗ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.